ಕೊಂದ ಕೊಲೆಗಾರ ಊರ್ ಹೊರಗಿರೋ ಕೆರೆ ಹತ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆ ಕೊಲೆಗಾರನ ಹೆಸರು ಮುನ್ನ ಅಂತ. ಇಷ್ಟೆಲ್ಲ ಮಾಡಿದ್ದು ಸೂರ್ಯಮಣಿಗೋಸ್ಕರ ಅಂತೆ. ನಿನ್ನಿಂದ ಏನಾದರೂ ಸುಳಿವು ಸಿಗಬಹುದು ಅನ್ನೋದಕ್ಕೋಸ್ಕರ ಅವನು ನಿನ್ನನ್ನು ಅಲ್ಲಿವರೆಗೂ ಹಿಂಬಾಲಿಸ್ಕೊಂಡು ಬಂದಿದ್ದಾನೆ. ನಮ್ಮ ದುರಾದೃಷ್ಟ, ನಮ್ಮ ಅಜ್ಜಿ ಜೀವ ಕಳ್ಕೊಳ್ಳೋ ಹಾಗಾಯಿತು. ಎಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಚಿತ್ರಹಿಂಸೆ ಅನುಭವಿಸ್ತೀನೇನೋ ಅಂತ ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಲಲಿತನ್ಗೆ ಭೂಮಿ ಋಣ ಮುಗೀತು ಅಂತ ಕಾಣಿಸತ್ತೆ. ಅದಕ್ಕೆ ಸಾವು ಅವನ ರೂಪದಲ್ಲಿ ಬಂದಿದೆ ಅಷ್ಟೇ. ಕೊನೆಗೂ ದೇವರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಇದರಿಂದ ಆದರೂ ಲಲಿತನ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ಅಷ್ಟೇ ಸಾಕು. ಆದರೆ ನನಗಿನ್ನೂ ಸಮಾಧಾನ ಇಲ್ಲ ತಾತ. ನಮ್ಮ ಅಜ್ಜಿ ಸಾಯೋದಕ್ಕಿಂತ ಮುಂಚೆ 2 ದಿನಗಳ ಹಿಂದೆ ಮಹರ್ಷಿಗಳು ನಿಮ್ಮ ಮನೆ ಸುಮಂಗಲಿಗೆ ಅಪಾಯ ಇದೆ ಅಂತ ಭವಿಷ್ಯ ನೋಡ್ತಿದ್ರು. ನಾನು ನಮ್ಮ ಅತ್ತೆ ಬಗ್ಗೆ, ಪದ್ಮಿನಿ ಬಗ್ಗೆ, ಸುರಭಿ ಬಗ್ಗೆ ಯೋಚನೆ ಮಾಡ್ತೆ. ಹಾಳಾದ ನನ್ನ ತಲೆಯಲ್ಲಿ ಅಜ್ಜಿ ಬಗ್ಗೆ ಯೋಚನೆನೇ ಬಂದಿಲ್ಲ ತಾತ. ಇಲ್ದೇ ಹೋಗಿದ್ದಿದ್ರೆ ಇವತ್ತು ಅಜ್ಜಿನ ಉಳಿಸ್ಕೋಬಹುದಾಗಿತ್ತು. ಒಂದು ಲೆಕ್ಕದಲ್ಲಿ ನಮ್ಮ ಅಜ್ಜಿ ಸಾವಿಗೆ ನಾನೇ ಕಾರಣ ಅಂತ ಅನಿಸ್ತಿದೆ. ಅಯ್ಯೋ ಹುಚ್ಚಪ್ಪ, ನಮ್ಮ ಕೈಲಿ ಏನಿದೆ? ಎಲ್ಲ ವಿಧಿಲಿಖಿತ. ಯಾವ್ಯಾವ ಸಮಯದಲ್ಲಿ ಏನೇನಾಗಬೇಕು ಅನ್ನೋದನ್ನ ಆ ಭಗವಂತನೇ ನಿರ್ಧಾರ ಮಾಡಿ ಬರ್ದಿಟ್ಬಿಟ್ಟಿರ್ತಾನೆ. ನಾವೆಲ್ಲ ಅವನ ಕೈಗೊಂಬೆಗಳಷ್ಟೇ. ಮಾವಾ, ಅವ್ವ, ಇದು ಸಚ್ಚಿದಾನಂದ ಸ್ವಾಮಿ ಆಶ್ರಮದ ಬಗ್ಗೆ ಮಾತಾಡಿ ತಗೊಂಡು ಬಂದಿರೋ ಪತ್ರ. ನೀವಲ್ಲಿರೋಕೆ ಎಲ್ಲ ವ್ಯವಸ್ಥೆ ಬಗ್ಗೆ ಮಾತಾಡ್ಕೊಂಡು ಬಂದಿದ್ದೀನಿ. ನಿಮ್ಗೆ ಯಾವಾಗ ಹೋಗ್ಬೇಕು ಅನ್ಸುತ್ತೋ ಅಲ್ಲಿಗೆ ಹೋಗ್ಬೋದು. ಒಳ್ಳೆ ಕೆಲಸ ಮಾಡಿದ್ರಿ ಅಳಿಯಂದ್ರೆ, ಒಳ್ಳೆ ಕೆಲಸ ಮಾಡಿದ್ರಿ. ತಾತ, ನೀನು ಆಶ್ರಮಕ್ಕೆ ಹೋಗ್ಲೇಬೇಕಾ? ನಿನ್ನ ಮುಂದೆ ಇದ್ರೇನೆ ನಮ್ಮೆಲ್ರಿಗೂ ಸಮಾಧಾನ. ಇನ್ನೊಂದ್ಸಲ ಯೋಚನೆ ಮಾಡು. ನೀನು ಹೋಗ್ಲೇಬೇಕಾ? ನಮ್ಮ ಜೊತೆಗೆ ಇದ್ಬಿಡು. ಸೂರ್ಯ, ನನಗೀಗ ಮನಃಶಾಂತಿ ತುಂಬಾನೇ ಮುಖ್ಯ. ಅದು ಸಿಗಬೇಕು ಅಂತಂದ್ರೆ ನಾನು ದೇವರ ಧ್ಯಾನ, ಸತ್ಸಂಗ, ಇಂಥ ಸದ್ವಿಚಾರದಲ್ಲಿ ನನ್ನ ಮನಸ್ಸನ್ನ ತೊಡಗಿಸ್ಕೋಬೇಕು. ನಾನಿಲ್ಲೇ ಇದ್ರೆ ನನಗೆ ಹಳೇದೆಲ್ಲ ನೆನಪಾಗ್ತಾನೆ ಇರುತ್ತೆ. ನೀನೇನು ಯೋಚನೆ ಮಾಡಬೇಡ ಸೂರ್ಯ. ನಾನೇನು ತುಂಬಾ ದಿವಸ ಆಶ್ರಮದಲ್ಲೇ ಇರೋದಿಲ್ಲ. ನನ್ನ ಮನಸ್ಸಿಗೆ ಯಾವಾಗ ಸಮಾಧಾನ ಸಿಗುತ್ತೋ ನಾನು ವಾಪಸ್ ಬಂದ್ಬಿಡ್ತೀನಿ. ನನಗೂ ಅಷ್ಟೇ. ನಿಮ್ಮನ್ನ ಬಿಟ್ಟಿರಕ್ಕಾಗಲ್ಲ. ಆಗಲ್ಲ ಸೂರ್ಯ. ಅಂದ್ರೆ ಸೂರ್ಯ,
ಓಹೋ ಕೆಂಚಪ್ಪ ಬಾಪ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ, ಕೂತ್ಕೋಪ. ಏನ್ ಯಜಮಾನ್ರೆ, ಇವತ್ತು ತುಂಬಾ ಸಂತೋಷವಾಗಿರೋ ಹಾಗಿದೆ. ನೀನು ಬಂದ್ರೆ ಏನೋ ಒಂದು ಸುದ್ದಿ ತಂದಿರ್ತೀಯ, ಹೊಸ ವಿಷಯ ತಂದಿರ್ತೀಯ. ಅದಕ್ಕೆ ನೀನು ಮುಖ ನೋಡಿದ್ರೇನೆ ನನಗೆ ಖುಷಿ. ಯಜಮಾನ್ರೆ, ಇವತ್ತು ನನ್ನ ಹತ್ರ 2 ವಿಷಯ ಇದೆ. ಒಂದು ಕೇಳಿದ್ರೆ ನಿಮ್ಮ ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ, ಇನ್ನೊಂದು ಕೇಳಿದ್ರೆ ಸಂತೋಷ ಆಗುತ್ತೆ. ಯಾವ್ದು ಹೇಳಿ? ಮನುಷ್ಯನಿಗೆ ಯಾವತ್ತೂ ಜೀವನದಲ್ಲಿ ಸಮಾಧಾನ ಅನ್ನೋದು ತುಂಬಾ ಮುಖ್ಯ. ಮೊದಲು ಸಮಾಧಾನ ಆಗುವಂತ ವಿಚಾರನೇ ಹೇಳು. ಅದು ನಿಮ್ಮ ತಂಗಿನ ಸಾಯಿಸಿದ ಕೊಲೆಗಡಕ ಮುನ್ನ ಊರಾಚೆ ಇರುವ ಕೆರೆ ಹತ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನಂತೆ. ಪೊಲೀಸ್ನವರು ಅವನ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಂತ ಆಸ್ಪತ್ರೆಗೆ ತಗೊಂಡು ಹೋಗಿದ್ದಾರೆ. ಈ ಮುನ್ನ ಅನ್ನೋನ್ ಯಾರು? ಅವನಿಗೂ ಸತ್ಯಮೂರ್ತಿ ಕುಟುಂಬದವ್ರಿಗೂ ಏನ್ ದ್ವೇಷ? ದ್ವೇಷ ಅಂತ ಏನೂ ಇಲ್ಲ ಯಜಮಾನ್ರೆ, ಎಲ್ಲ ಸೂರ್ಯಮಣಿಗೋಸ್ಕರ ನಡೆದಿರೋದು. ಸತ್ಯಮೂರ್ತಿಯವರು ಸೂರ್ಯಮಣಿಗೋಸ್ಕರನೇ ಅಲ್ವಾ ಪೂಜೆ ಮಾಡೋಕೆ ಅಂತ ಜ್ಯೋತಿರ್ಲಿಂಗ ದರ್ಶನ ಮಾಡಕ್ ಹೋಗಿದ್ದು. ಅಲ್ಲಿ ಏನಾದ್ರೂ ಸುಳಿವು ಸಿಗುತ್ತೆ ಅಂತ ಮುನ್ನ ಅವ್ರ ಹಿಂದೆ ಬಿದ್ದಿದ್ದ. ಅವನ ಬಾಡಿ ಹತ್ರ ಸೂರ್ಯಮಣಿಗೆ ಸಂಬಂಧಪಟ್ಟ ಕೆಲವು ದಾಖಲಾತಿಗಳು ಸಿಕ್ಕಿದೆಯಂತೆ. ಒಟ್ನಲ್ಲಿ ಅವನ ಸಾವು ಒಂಥರ ರಹಸ್ಯವಾಗಿದೆ ಯಜಮಾನ್ರೆ. ಕೆಲವರು ಹೇಳ್ತಾರೆ ಇದು ಕೊಲೆ ಅಂತ, ಪೊಲೀಸ್ನವ್ರು ಹೇಳ್ತಾರೆ ಇದ್ರ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ. ಆದ್ರೆ ಇನ್ವೆಸ್ಟಿಗೇಷನ್ ನಡೆದ ಮೇಲೆನೆ ಎಲ್ಲಾ ವಿಷಯ ಗೊತ್ತಾಗೋದು. ಒಟ್ನಲ್ಲಿ ಆ ಪಾಪಿಗೆ ಅಂಥ ಸಾವು ಬರಬೇಕಾದ್ದೇ ಸರಿ. ನನ್ನ ಒಡ ಹುಟ್ಟಿದ ತಂಗಿನೇ ಕೊಂದುಬಿಟ್ಟ. ನನ್ನ ಕೈಗೇನಾದ್ರೂ ಅವನು ಸಿಕ್ಕಿದ್ದಿದ್ರೆ ಅವನ ಅಡ್ಡಡ್ಡ ಸೀಳ್ಬಿಡ್ತಾ ಇದ್ದೆ. ಅಪ್ಪ, ಈಗ ದೇವರೇ ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಕೊಟ್ರಲ್ಲಪ್ಪ. ಇನ್ನ ನೀನು ಯಾಕೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದೀಯಾ? ಪಾಪಿ ನನ್ನ ಮಕ್ಕಳಿಗೆ ಒಳ್ಳೆ ಸಾವು ಬರಲ್ಲ ಅಂತ ಅದಕ್ಕೆ ಹೇಳೋದು. ಅದು ನಿಜನೇ ಕಣ. ನನ್ನ ತಂಗಿ ಹುಟ್ಟು ಹಬ್ಬನ ಅದೆಷ್ಟು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಅನ್ಕೊಂಡಿದ್ವಿ. ನಮಗ ಋಣ ಇದ್ದಿದ್ದೆ ಅಷ್ಟು ಅಂತ ಅನ್ಸುತ್ತೆ. ಏನ್ ಮಾಡಕ್ಕಾಗುತ್ತೆ? ಕೆಂಚಪ್ಪ, ಮತ್ತೆ ಯಾವುದೋ ಸಂತೋಷ ಸುದ್ದಿ ಅಂತ ಹೇಳಿದೆಯಲ್ಲ, ಯಾವ್ದಪ್ಪ? ಅದೇ ಯಜಮಾನ್ರೆ, ಹೆಂಡ್ತಿನ ಕಳ್ಕೊಂಡು ಸತ್ಯಮೂರ್ತಿ